ನಮಸ್ಕಾರ. ಎರ್ನೆಸ್ಟ್ ಥಾಮಸ್ ಸಿಂಟನ್ ವಾಲ್ಟನ್ ಪರಮಾಣುವನ್ನು ಒಡೆದ ಮೊದಲಿಗ. 1932 ಏಪ್ರಿಲ್ 14ರಂದು ಕೇಂಬ್ರಿಡ್ಜ್ನ ಒಂದು ನೆಲಮಾಳಿಗೆಯ ಪ್ರಯೋಗಾಲಯದಲ್ಲಿ ಒಬ್ಬ ಐರಿಷ್ ವಿಜ್ಞಾನಿ ಕೇವಲ ಒಬ್ಬ ವ್ಯಕ್ತಿ ಕುಳಿತುಕೊಳ್ಳಬಹುದಾದಂಥ ಮರದ ವೀಕ್ಷಣಾ ಗುಡಿಸಲಿನೊಳಗಡೆ ಹತ್ತಿ 7 ಲಕ್ಷ ವೋಲ್ಟ್ ಸಾಮರ್ಥ್ಯದ ಕಣವೇಗವರ್ಧಕವನ್ನೆಂದರೆ ಪಾರ್ಟಿಕಲ್ ಆಕ್ಸಿಲರೇಟರ್ನ ಚಾಲನೆ ಮಾಡ್ತಾರೆ. ಆ ಕ್ಷಣದಲ್ಲಿ ಇತಿಹಾಸ ನಿರ್ಮಾಣ ಆಗುತ್ತೆ. ಅವರು ಪ್ರೋಟಾನ್ಗಳ ಕಿರಣವನ್ನು ಅತ್ಯಂತ ತೆಳುವಾದ ಲಿಥಿಯಂ ಹಾಳೆಯ ಮೇಲೆ ಅಪ್ಪಳಿಸುವಂತೆ ಮಾಡ್ತಾರೆ. ಆಗ ಅವರು ಭೂಮಿಯ ಮೇಲೆ ಅದುವರೆಗೆ ಯಾರೂ ನೋಡಿರದ ಒಂದು ಅದ್ಭುತವಾದಂಥ ದೃಶ್ಯವನ್ನು ನೋಡ್ತಾರೆ. ಎಲ್ಲ ವಸ್ತುಗಳ ಮೂಲ ನಿರ್ಮಾಣ ಘಟಕವಾದ ಲಿಥಿಯಂ ಪರಮಾಣು ಸುಮಾರು 2000 ವರ್ಷಗಳಿಂದ ವಿಜ್ಞಾನಿಗಳು ತಿಳ್ಕೊಳ್ಳೋದಕ್ಕೆ ಅರಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಂಥ ಆ ಅದ್ಭುತವಾದಂಥ ವಸ್ತು ಪರಮಾಣು ಅವರ ಕಣ್ಣೆದುರಿಗೆ ಒಡೆದೋಗುತ್ತೆ. ಅವರು ಕಂಡ ದೃಶ್ಯವನ್ನು ಮಿನುಗ್ತಾ ಇರುವ ನಕ್ಷತ್ರಗಳು ಅಂತ ಅವರು ವರ್ಣಿಸ್ತಾರೆ. ಆದರೆ ವಾಸ್ತವದಲ್ಲಿ ಅವರು ನೋಡಿದ್ದು ಅಣುಯುಗದ ಜನನಾಗಿರ್ತದೆ. ಅಣುಬಾಂಬು, ಅಣುವೈದ್ಯಕೀಯ, ಅಣುಶಕ್ತಿ, ಕಣಭೌತ ವಿಜ್ಞಾನ ಹಾಗೆಯೇ ನಂತರ ಹುಟ್ಟಿದ ಅನೇಕ ವೈಜ್ಞಾನಿಕ ಕ್ಷೇತ್ರಗಳ ಮೂಲ ಬಿಂದು ಅದೇ ಕ್ಷಣ ಆಗಿರುತ್ತೆ. ಹೀಗೆ ಪರಮಾಣುವನ್ನು ಮೊದಲು ಒಡೆದ ವ್ಯಕ್ತಿ ವಿಜ್ಞಾನಿ ಎರ್ನೆಸ್ಟ್ ಥಾಮಸ್ ಸಿಂಟನ್ ವಾಲ್ಟನ್. ಅದಕ್ಕಾಗಿ ಅವರಿಗೆ ಮುಂದೆ ನೊಬೆಲ್ ಪ್ರೈಸು ಭೌತ ವಿಜ್ಞಾನದಲ್ಲಿ ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ಕುತ್ತೆ. ಎರ್ನೆಸ್ಟ್ ಥಾಮಸ್ ಸಿಂಟನ್ ವಾಲ್ಟನ್ ಅವರು 1903 ಅಕ್ಟೋಬರ್ 6ರಂದು ಐರ್ಲೆಂಡ್ನ ದಕ್ಷಿಣ ಕರಾವಳಿನಲ್ಲಿರುವ ಡಂಗರ್ವನ್ ಅಂತಕ್ಕಂಥ ಒಂದು ಪಟ್ಟಣದಲ್ಲಿ ಜನಿಸ್ತಾರೆ. ಅವರ ತಂದೆ ಜಾನ್ ವಾಲ್ಟನ್ ಒಬ್ಬ ಮೆಥಡಿಸ್ಟ್ ಧರ್ಮಗುರು ಆಗಿರ್ತಾರೆ. ತಾಯಿ ಅನ್ನಾ ಸಿಂಟನ್ನು ಉತ್ತರ ಐರ್ಲೆಂಡಿನ ಪುರಾತನ ಕುಟುಂಬವೊಂದರಿಂದ ಬಂದವರಾಗಿರ್ತಾರೆ. ಆ ಕಾಲದಲ್ಲಿ ಮೆಥಡಿಸ್ಟ್ ಧರ್ಮಗುರುಗಳನ್ನು ಕೆಲವು ವರ್ಷಗಳಿಗೆ ಒಮ್ಮೆ ಬೇರೆ ಬೇರೆ ಪ್ರದೇಶಗಳಿಗೆ ವರ್ಗಾವಣೆ ಮಾಡಲಾಗ್ತಾ ಇರುತ್ತೆ. ಹೀಗಾಗಿ ವಾಲ್ಟನ್ ಅವರ ಬಾಲ್ಯ ಐರ್ಲೆಂಡ್ನ ಅನೇಕ ಪಟ್ಟಣಗಳಲ್ಲಿ ಕಳೆದೋಗುತ್ತೆ. 1915ರಲ್ಲಿ ಅವರ 12ನೇ ವಯಸ್ಸಿನಲ್ಲಿ ಅವರನ್ನು ಬೆಲ್ಫಾಸ್ಟ್ನ ಮೆಥಡಿಸ್ಟ್ ಕಾಲೇಜು ವಸತಿ ವಿದ್ಯಾರ್ಥಿ ನಿಲಯಕ್ಕೆ ಕಳಿಸಲಾಗುತ್ತೆ. ಅಲ್ಲಿಯೇ ಅವರ ಪ್ರತಿಭೆ ಮೊದಲು ಗಮನ ಸೆಳೆಯುತ್ತೆ. ಗಣಿತ ಮತ್ತು ವಿಜ್ಞಾನದಲ್ಲಿ ಅವರ ಸಾಮರ್ಥ್ಯ ಅಸಾಧಾರಣವಾಗಿರ್ತದೆ. ಅವರು ಬಹುಮಾನಗಳ ಮೇಲೆ ಬಹುಮಾನಗಳನ್ನ ಗೆಲ್ಲತೊಡಗುತ್ತಾರೆ. 1922ರಲ್ಲಿ ಶಾಲೆಯ ಶಿಕ್ಷಣವನ್ನು ಪೂರ್ತಿಗೊಳಿಸಿದಾಗ ಅವರು ಡಬ್ಲಿನ್ನ ಪ್ರಸಿದ್ಧ ಟ್ರಿನಿಟಿ ಕಾಲೇಜ್ಗೆ ಹೋಗಿ ಅಲ್ಲಿ ಗಣಿತ ಮತ್ತು ಪ್ರಾಯೋಗಿಕ ವಿಜ್ಞಾನವನ್ನು ಅಧ್ಯಯನ ಮಾಡೋದಕ್ಕೆ ವಿದ್ಯಾರ್ಥಿ ವೇತನವನ್ನು ಪಡಿತಾರೆ. 1926ರಲ್ಲಿ ಅವರು ಗಣಿತ ಮತ್ತು ಭೌತ ವಿಜ್ಞಾನ ಎರಡರಲ್ಲೂ ಕೂಡ ಮೊದಲ ದರ್ಜೆಯಲ್ಲಿ ಗೌರವಗಳ ಜೊತೆಗೆ ಪದವಿಯನ್ನು ಪಡಿತಾರೆ. ಇದು ಅತ್ಯುನ್ನತ ಶೈಕ್ಷಣಿಕ ಸಾಧನೆಗಳಲ್ಲಿ ಆಗಿನ ಕಾಲಕ್ಕೆ ಒಂದಾಗಿರ್ತದೆ. 1927ರಲ್ಲಿ ವಾಲ್ಟನ್ ಅವರಿಗೆ ವಿಜ್ಞಾನ ಕ್ಷೇತ್ರದ ಅತ್ಯಂತ ಪ್ರತಿಷ್ಠಿತ ವಿದ್ಯಾರ್ಥಿ ವೇತನಗಳಲ್ಲಿ ಒಂದಾಗಿದ್ದ 1851ರ ರಾಯಲ್ ಕಮಿಷನ್ ಫಾರ್ ದಿ ಎಕ್ಸಿಬಿಷನ್ ಆಫ್ 1850 ದಕ್ಕುತ್ತೆ. ಇದರಿಂದ ಅವರಿಗೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಪ್ರಸಿದ್ಧ ಕ್ಯಾವೆಂಡಿಶ್ ಪ್ರಯೋಗಾಲಯದಲ್ಲಿ ಸಂಶೋಧನೆಯನ್ನು ಮಾಡುವ ಅವಕಾಶ ದೊರೆಯುತ್ತೆ. ಅಲ್ಲಿ ಅವರ ಮಾರ್ಗದರ್ಶಕರಾಗಿದ್ದಂಥವರು ವಿಶ್ವ ಪ್ರಸಿದ್ಧರಾದಂಥ ಭೌತ ವಿಜ್ಞಾನಿ ಎರ್ನೆಸ್ಟ್ ರದರ್ಫೋರ್ಡ್. ಆ ವೇಳೆಗೆ ರದರ್ಫೋರ್ಡ್ ಪರಮಾಣು ಬೀಜವನ್ನು ಅಂದರೆ ನ್ಯೂಕ್ಲಿಯಸ್ನ ಕಂಡುಹಿಡಿದಿರ್ತಾರೆ. ಆಗಾಗಲೇ ಅವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಬಂದಿರುತ್ತೆ. 1919ರಲ್ಲಿ ಅವರು ನೈಸರ್ಗಿಕ ವಿಕಿರಣದ ಸಹಾಯದಿಂದ ಅಂದರೆ ನ್ಯಾಚುರಲ್ ರೇಡಿಯೇಷನ್ ಸಹಾಯದಿಂದ ಸಾರಜನಕವನ್ನು ಆಮ್ಲಜನಕವಾಗಿ ಪರಿವರ್ತನೆ ಮಾಡಿರ್ತಾರೆ. ಮಾನವ ಇತಿಹಾಸದಲ್ಲಿ ಒಂದು ಮೂಲಧಾತುವನ್ನು ಮತ್ತೊಂದು ಮೂಲಧಾತುವಾಗಿ ಕೃತಕವಾಗಿ ಪರಿವರ್ತನೆ ಮಾಡಿದ ಮೊದಲನೇ ಘಟನೆ ಅದಾಗಿರುತ್ತೆ. ರದರ್ಫೋರ್ಡ್ ತಮ್ಮ ಪ್ರಯೋಗಾಲಯದ ವಿಜ್ಞಾನಿಗಳಿಗೆ ಒಂದು ದೊಡ್ಡ ಸಮಸ್ಯೆಯನ್ನು ಪರಿಹರಿಸ್ತಕ್ಕಂಥ ಸವಾಲನ್ನು ನೀಡ್ತಾರೆ. ಅತಿ ವೇಗದ ಪ್ರೋಟಾನ್ಗಳನ್ನ ಕೃತಕವಾಗಿ ಉತ್ಪಾದನೆ ಮಾಡಿ ಅವುಗಳನ್ನು ಪರಮಾಣು ಬೀಜದ ಮೇಲೆ ನ್ಯೂಕ್ಲಿಯಸ್ ಮೇಲೆ ಅಟಾಮಿಕ್ ನ್ಯೂಕ್ಲಿಯಸ್ ಮೇಲೆ ಅಪ್ಪಳಿಸುವ ಸಾಧನವನ್ನು ನಿರ್ಮಾಣ ಮಾಡೋದಾಗಿರುತ್ತೆ. ಇಂದು ನಾವು ಅದನ್ನು ಕಣವೇಗವರ್ಧಕ ಪಾರ್ಟಿಕಲ್ ಆಕ್ಸಿಲರೇಟರ್ ಅಂತ ಕರಿತೀವಿ. ಆದರೆ 1928ರಲ್ಲಿ ಅಂತಹ ಯಾವುದೇ ಯಂತ್ರ ಅಸ್ತಿತ್ವದಲ್ಲಿ ಇರೋದಿಲ್ಲ. ವಾಲ್ಟನ್ ಮೊದಲು ಒಬ್ಬರೇ 2 ಬಗೆಯ ಕಣವೇಗವರ್ಧಕಗಳನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಆ 2 ಪ್ರಯತ್ನಗಳು ಕೂಡ ವಿಫಲ ಆಗ್ತವೆ. 2 ರೀತಿಯ ದಾರಿಗಳು ಕೂಡ ವಿಫಲ ಆಗ್ತವೆ. ಅವರು 2 ವರ್ಷಗಳ ಕಾಲ ಕೆಲಸ ಮಾಡಿದರೂ ಕೂಡ ಅದರಿಂದ ಫಲ ಸಿಕ್ಕಲ್ಲ. ಆದರೆ ಯಂತ್ರಗಳು ನಿರೀಕ್ಷಿತವಾದಂಥ ಫಲಿತಾಂಶವನ್ನು ಕೊಡೋದಿಲ್ಲ. ನಂತರ 1929ರಲ್ಲಿ ರಷ್ಯನ್ ಭೌತ ವಿಜ್ಞಾನಿ ಜಾರ್ಜ್ ಗ್ಯಾಮೋವ್ ಕೇಂಬ್ರಿಡ್ಜ್ಗೆ ಭೇಟಿ ಕೊಡ್ತಾರೆ. ಆಗ ಅವರು ನೀಲ್ಸ್ ಬೋರ್ ಅವರ ಜೊತೆಗೆ ಅಭಿವೃದ್ಧಿಪಡಿಸಿದಂಥ ಕ್ವಾಂಟಮ್ ಸುರಂಗೀಕರಣ ಕ್ವಾಂಟಮ್ ಟನಲಿಂಗ್ ಸಿದ್ಧಾಂತವನ್ನು ವಿವರಿಸ್ತಾರೆ. ಈ ಸಿದ್ಧಾಂತದ ಪ್ರಕಾರ ಪರಮಾಣು ಬೀಜವನ್ನೆಂದರೆ ಅಟಾಮಿಕ್ ನ್ಯೂಕ್ಲಿಯಸ್ನ ಒಡೆಯೋದಕ್ಕೆ ಲಕ್ಷಾಂತರ ವೋಲ್ಟ್ಗಳ ಅಗತ್ಯವಿಲ್ಲ, ಸುಮಾರು 50,000 ವೋಲ್ಟ್ ಸಾಕಾಗ್ಬೋದು ಅಂತ ತಿಳಿಸ್ತಾರೆ. ಈ ಅರಿವು ಎಲ್ಲವನ್ನು ಬದಲು ಮಾಡುತ್ತೆ. ರದರ್ಫೋರ್ಡ್ ವಾಲ್ಟನ್ ಅವ್ರನ್ನ ಇಂಗ್ಲಿಷ್ ಭೌತ ವಿಜ್ಞಾನಿ ಜಾನ್ ಕಾಕ್ರಾಫ್ಟ್ ಜೊತೆಗೆ ಕೆಲಸ ಮಾಡೋದಕ್ಕೆ
ಜೋಡಿಸ್ತಾರೆ. ಇಬ್ಬರು ಸೇರಿ 3 ವರ್ಷಗಳ ಕಾಲ ಶ್ರಮಪಟ್ಟು ಒಂದು ದೈತ್ಯಾಕಾರದ ವೋಲ್ಟೇಜ್ ಗುಣಕ ಯಂತ್ರವನ್ನು ನಿರ್ಮಾಣ ಮಾಡ್ತಾರೆ. ಈ ಯಂತ್ರ 7 ಲಕ್ಷ ವೋಲ್ಟ್ ಉತ್ಪಾದನೆ ಮಾಡಬಲ್ಲ ವಿದ್ಯುತ್ ವ್ಯವಸ್ಥೆ, ನಿರ್ವಾತದ ಕೊಳವೆ ವ್ಯಾಕ್ಯೂಮ್ ಟ್ಯೂಬು, ಲಿಥಿಯಂನ ಗುರಿ ಪದರ, ಜಿಂಕ್ ಸಲ್ಫೇಟ್ ಲೇಪಿದಂಥ ಪತ್ತೆ ಪರದೆ ಅಂದರೆ ಡಿಟೆಕ್ಟರ್ ಸ್ಕ್ರೀನು, ವಿಕಿರಣದಿಂದ ರಕ್ಷಣೆ ಮಾಡತಕ್ಕಂಥ ಮರದ ವೀಕ್ಷಣಾ ಗುರುತುಗಳನ್ನ ಹೊಂದಿರ್ತದೆ. ಕಡಿಮೆ ಹಣದಲ್ಲಿ ತಮ್ಮ ಕೈಗಳಿಂದಲೇ ಅವರು ಈ ಯಂತ್ರವನ್ನು ಕಟ್ತಾರೆ. ರುದರ್ಫೋರ್ಡ್ ನಮ್ಮ ಹತ್ರ ಹಣ ಇಲ್ಲ, ಆದ್ದರಿಂದ ನಾವು ಯೋಚನೆ ಮಾಡೋಕ್ಕಂತ ಹೇಳಿದ್ದು ಅವರಿಗೆ ಸ್ಫೂರ್ತಿಯಾಗಿರುತ್ತೆ. ಕಾಕ್ರಾಫ್ಟ್ ವಾಲ್ಟನ್ ಯಂತ್ರನೇ ಇತಿಹಾಸದ ಮೊದಲ ನಿಜವಾದಂಥ ಕಣವೇಗವರ್ಧಕ ಆಗಿತ್ತು. ಇದರ ನಂತರ ಬಂದ ಎಲ್ಲ ವೇಗವರ್ಧಕಗಳು, ಕಣವೇಗವರ್ಧಕಗಳು ಆರಂಭಿಕ ಸೈಕ್ಲೋಟ್ರಾನ್ಗಳಿಂದ ಪ್ರಾರಂಭ ಮಾಡಿ ಇಂದಿನ ಸರ್ನ ಲಾರ್ಜ್ ಹ್ಯಾಡ್ರನ್ ಕೊಲೈಡರ್ವರೆಗೆ ಇದೇ ತಂತ್ರಜ್ಞಾನದ ಬಳುವಳಿಗಳು ಮತ್ತು ವಂಶಸ್ಥರು. ಈ ಪ್ರಯೋಗದಿಂದ ಹೊಸ ಮೂಲಧಾತುಗಳ ಆವಿಷ್ಕಾರ, ಅಣುವೈದ್ಯಕೀಯದ ಅಭಿವೃದ್ಧಿ, ಸೂರ್ಯನ ಶಕ್ತಿಯ ಮೂಲದರಿವು, ಅಣು ರಿಯಾಕ್ಟರ್ಗಳ ಅಭಿವೃದ್ಧಿ, ಕ್ಯಾನ್ಸರ್ ಚಿಕಿತ್ಸೆಗೆ ವಿಕಿರಣ ಚಿಕಿತ್ಸೆಗಳು, ಕಣಭೌತ ವಿಜ್ಞಾನದ ಉದಯ, ಅಣುಬಾಂಬ್ ನಿರ್ಮಾಣಕ್ಕೆ ಅಗತ್ಯವಾದಂಥ ಮೂಲಭೂತವಾದ ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯವಾಗಿಸುತ್ತೆ. ಕೇವಲ 13 ವರ್ಷಗಳ ನಂತರ ಹಿರೋಶಿಮಾ ಮತ್ತು ನಾಗಸಾಕಿಗಳ ಮೇಲೆ ಪರಮಾಣು ಅಸ್ತ್ರವನ್ನು ಹಾಕಿ 2 ಲಕ್ಷಕ್ಕೂ ಹೆಚ್ಚಿನ ಪ್ರಾಣ ಕಳ್ಕೊಳ್ತಾರೆ. ವಾಲ್ಟನ್ ಇದರಿಂದ ಬಹಳ ಆಳವಾಗಿ ಬೇಸರಗೊಂಡಿರ್ತಾರೆ. ಅವರು ಮ್ಯಾನ್ಹಟ್ಟನ್ ಪ್ರಾಜೆಕ್ಟ್ನಲ್ಲಿ ಭಾಗವಹಿಸಿರೋದಿಲ್ಲ. ಆದರೆ ತಮ್ಮ ಪ್ರಯೋಗಗಳು ಅಣುಬಾಂಬ್ಗೆ ದಾರಿ ಮಾಡಿಕೊಟ್ಟಿತ್ತು ಅನ್ನೋದನ್ನು ಅವರು ಅರಿತಿರ್ತಾರೆ. 1934ರಲ್ಲಿ ಕೇವಲ 30ನೇ ವಯಸ್ಸಿನಲ್ಲಿ ವಾಲ್ಟನ್ ಒಂದು ಸೋಜಿಗದ ನಿರ್ಧಾರವನ್ನು ಕೈಗೊಳ್ತಾರೆ. ವಿಶ್ವದ ಅತ್ಯಂತ ಪ್ರಸಿದ್ಧ ಭೌತ ವಿಜ್ಞಾನ ಪ್ರಯೋಗಾಲಯದಲ್ಲಿ ಉಳಿತಕ್ಕಂಥ ಅವಕಾಶ ಸಿಕ್ಕಿದ್ರು ಕೂಡ ಅವರು ತಮ್ಮ ಥಾಯ್ಲ್ಯಾಂಡ್, ಐರ್ಲೆಂಡ್ಗೆ ಮರಳುತ್ತಾರೆ. ಅವರು ಟ್ರಿನಿಟಿ ಕಾಲೇಜಿನ ಡಬ್ಲಿನಲ್ಲಿರ್ತಕ್ಕಂಥ ಟ್ರಿನಿಟಿ ಕಾಲೇಜಿನಲ್ಲಿ ಅಧ್ಯಾಪಕರಾಗ್ತಾರೆ. ಅವರು ಖ್ಯಾತಿಯನ್ನು ಬಿಟ್ಟು ಬೋಧನೆಯನ್ನು ಆರಿಸಿಕೊಳ್ತಾರೆ. ದಶಕಗಳ ಕಾಲ ಅವರು ಐರ್ಲೆಂಡ್ನ ಭೌತ ವಿಜ್ಞಾನದ ವಿದ್ಯಾರ್ಥಿಗಳನ್ನ ರೂಪಿಸ್ತಾರೆ ಮತ್ತು ದೇಶದಲ್ಲಿ ವೈಜ್ಞಾನಿಕ ಸಂಶೋಧನೆಗೆ ಉತ್ತೇಜನ ನೀಡೋದಕ್ಕೆ ಶ್ರಮಿಸ್ತಾರೆ. 1951ರಲ್ಲಿ ಪ್ರಸಿದ್ಧ ಪ್ರಯೋಗದ ಸುಮಾರು 20 ವರ್ಷಗಳ ನಂತರ ವಾಲ್ಟನ್ ಮತ್ತು ಕಾಕ್ರಾಫ್ಟ್ ಅವರಿಗೆ ಜಂಟಿಯಾಗಿ ಭೌತ ವಿಜ್ಞಾನದ ನೊಬೆಲ್ ಪ್ರಶಸ್ತಿ ದಕ್ಕುತ್ತೆ. ಆ ವೇಳೆಗೆ ವಾಲ್ಟನ್ ಡಬ್ಲಿನ್ನಲ್ಲಿ 17 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಕೆಲಸ ಮಾಡಿ ಪರಿಚಿತ ಪ್ರಾಧ್ಯಾಪಕರಾಗಿ ಗುರುತಿಸಲ್ಪಡ್ತಾ ಇರ್ತಾರೆ. ನೊಬೆಲ್ ಪ್ರಶಸ್ತಿ ಅವರ ಜೀವನ ಶೈಲಿಯನ್ನು ಬದಲಾಯಿಸೋದಿಲ್ಲ. ಅವರು ತಮ್ಮ ಬೋಧನೆಯನ್ನು ಮುಂದುವರಿಸ್ತಾರೆ. ವಿದ್ಯಾರ್ಥಿಗಳ ಜೊತೆಗೆ ಕಾಲ ಕಳೀತಾ ಇರ್ತಾರೆ. ವಿಜ್ಞಾನ ಮತ್ತು ಧರ್ಮದ ಸಂಬಂಧದ ಬಗ್ಗೆ ಉಪನ್ಯಾಸಗಳು ನೀಡ್ತಾ ಇರ್ತಾರೆ. ಅವರು ಜೀವನ ಪರ್ಯಂತ ಮೆಥಡಿಸ್ಟ್ ಕ್ರೈಸ್ತರಾಗಿರ್ತಾರೆ ಮತ್ತು ವಿಜ್ಞಾನ ಹಾಗೂ ನಂಬಿಕೆಯ ನಡುವೆ ಯಾವುದೇ ವಿರೋಧ ಇಲ್ಲ ಅಂತ ಭಾವಿಸಿರ್ತಾರೆ. ಒಮ್ಮೆ ಸೃಷ್ಟಿಕರ್ತನ ಮನಸ್ಸನ್ನು ಅರಿಯುವ ಒಂದೇ ಒಂದು ದಾರಿ ಅಂತ ಹೇಳಿದ್ರೆ ಅದನ್ನು ಸೃಷ್ಟಿಯನ್ನು ಅಧ್ಯಯನ ಮಾಡೋದು. ದೇವರ ಕಲಾಕೃತಿಯನ್ನು ಅಧ್ಯಯನ ಮಾಡುವ ಮೂಲಕ ನಾವು ಅವರಿಗೆ ಗೌರವ ಸಲ್ಲಿಸ್ತೀವಿ, ಸನಿಹ ಹೋಗ್ತೀವಿ ಅಂತ ಬರೆದಿರ್ತಾರೆ. 1995 ಜೂನ್ 25ರಂದು 90ನೇ ವಯಸ್ಸಿನಲ್ಲಿ ಎರ್ನೆಸ್ಟ್ ವಾಲ್ಟನ್ ಕೊನೆಯ ಉಸಿರನ್ನು ಎಳಿತಾರೆ. ಅವರು 4 ಮಕ್ಕಳನ್ನು, ಅನೇಕ ವಿದ್ಯಾರ್ಥಿಗಳನ್ನು ಮತ್ತು ಮಾನವ ಇತಿಹಾಸವನ್ನೇ ಬದಲಿಸಿದ ಒಂದು ಪ್ರಯೋಗವನ್ನು ಹಿಂದೆ ಬಿಟ್ಟು ಹೋಗಿರ್ತಾರೆ. ಇಂದು ಭೌತ ವಿಜ್ಞಾನದ ಪ್ರತಿಯೊಂದು ಪಠ್ಯಪುಸ್ತಕದಲ್ಲೂ 1937ರ ಏಪ್ರಿಲ್ 14ರ ಪ್ರಯೋಗದ ಉಲ್ಲೇಖ ಇದೆ. ಆದರೆ ಮೊದಲ ಬಾರಿಗೆ ಪರಮಾಣುವನ್ನು ಯಾರು ಹೊಡೆದ್ರು ಅಂತ 100 ಜನರನ್ನು ಕೇಳಿದರೆ ಹೆಚ್ಚಿನವರು ಆಲ್ಬರ್ಟ್ ಐನ್ಸ್ಟೀನ್, ಓಪನ್ ಐವರು ಅಥವಾ ರುದರ್ಫೋರ್ಡ್ ಅನ್ನುವ ಉತ್ತರವನ್ನು ನೀಡುವ ಸಾಧ್ಯತೆಗಳಿದ್ದಾವೆ. ಆದರೆ ನಿಜವಾದ ಉತ್ತರವೇ ಬೇರೆ. ಮರದ ಸಣ್ಣ ಗುಡಿಸಲೊಳಗೆ ಕುಳಿತು ಕಣವೇಗವರ್ಧಕವನ್ನು ಚಾಲನೆ ಮಾಡಿ ಮಿನುಗುವ ಚುಕ್ಕಿಗಳನ್ನು ಮೊದಲ ಬಾರಿಗೆ ಕಂಡ ವ್ಯಕ್ತಿ ಐರ್ಲೆಂಡ್ನ ಒಂದು ಸಣ್ಣ ಕರಾವಳಿ ಪಟ್ಟಣದಿಂದ ಬಂದ ಎರ್ನೆಸ್ಟ್ ವಾಲ್ಟನ್. ಅವರು ಪರಮಾಣುವನ್ನು ಹೊಡೆದರು. ಅದರಿಂದ ಮಾನವ ಕುಲದ ಇತಿಹಾಸವೇ ಅವನ ಕಣಗಳನ್ನು ಕುರಿತಾದಂಥ, ವಸ್ತು ದ್ರವ್ಯಗಳ ಮೂಲ ಘಟಕಗಳನ್ನು ಕುರಿತಾದಂಥ ಅವನ ಅರಿವೇ ಹೊಸ ದಿಕ್ಕಿನಲ್ಲಿ ಸಾಗತೊಡಗಿತು. ಮುಂದಿನ ವಿಡಿಯೋದಲ್ಲಿ ನಾವು ಭೌತ ವಿಜ್ಞಾನದಲ್ಲಿ ಇಂತಹ ಮಹಾನ್ ಸಾಧನೆಗಳನ್ನು ಮಾಡಿದ, ಸರಳ ಸಜ್ಜನಿಕೆಯನ್ನು ಜೀವನವನ್ನು ಸಾಗಿಸಿದ ಇತರ ಭೌತ ವಿಜ್ಞಾನಿಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.